ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದರಲ್ಲೂ ನೋಡಿ ನಾಳೆ 1ನೇ ತಾರೀಕು 1 ಅಂತ ಬಂದಾಗ 1, 10, 19, 28 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಇವರೆಲ್ಲರಿಗೂ ಕೂಡ ತುಂಬ ನಾಳೆ ಈ 1 ಅನ್ನೋದು ಪಾಸ್ ಆಗತ್ತೆ. ಅದರಲ್ಲಿ 8ನೇ ತಿಂಗಳು 1, 8 ಪಾಸ್ ಆಗುತ್ತೆ. ಸೊ ಈ 1ನೇ ತಾರೀಕು ಹುಟ್ಟಿರೋರಾಗಿರ್ಬೋದು, 8ನೇ ತಿಂಗಳಲ್ಲಿ ಹುಟ್ಟಿರೋರಾಗಿರ್ಬೋದು, 8ನೇ ತಾರೀಕು ಹುಟ್ಟಿರೋರಾಗಿರ್ಬೋದು, ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದರೆ ನಾಳಿನ ಒಂದು ಡೇಟಲ್ಲಿ ಅದು ಬರ್ತಾ ಇರೋವಂಥ ತಿಂಗಳು ಬಹಳಷ್ಟು ಒಂದು ಡೇಂಜರಸ್ ತಿಂಗಳು ಅಂತ ಹೇಳ್ತೀವಿ. ಎಲ್ಲರೂ ಈ 8ನೇ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾರು ಆ ಡೇಟಲ್ಲಿ ಹುಟ್ಟಿಲ್ದಿರ ಇರ್ಬೋದು ಅಥವಾ ಆ ಡೇಟ್ಗೂ ನಿಮಗೂ ಕನೆಕ್ಟ್ ಆಗ್ದಿರ ಇರ್ಬೋದು. ಆದರೆ ಆ ವೆಹಿಕಲ್ ನಂಬರು, ಫೋನ್ ನಂಬರು, ಮನೆ ನಂಬರು ತುಂಬ ಆಪ್ತರು. ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ ಮನೇಲಿ, ಇಲ್ಲ ತಂದೆ ಮಕ್ಳು ಇರ್ತಾರೆ. ಅವರ ಡೇಟ್ಗಳಲ್ಲಿ ಎಲ್ಲೋ ಒಂದು ಕಡೆ 8 ಪಾಸ್ ಆಗೋದು, 1 ಪಾಸ್ ಆಗೋದು, 6 ಪಾಸ್ ಆಗೋದು, ಈ ಥರ ಇದ್ದು ಇಲ್ಲ ತುಂಬ ಆಪ್ತರು ಆ ಡೇಟ್ ಅವ್ರು ಏನಾದರೂ ಇದ್ದಾಗ ಖಂಡಿತ ಹೇಳ್ತೀನಿ 16ನೇ ತಾರೀಕು ಅವರು, 18ನೇ ತಾರೀಕು ಅವರು, ಈ ಥರದವ್ರು ಇದ್ದಾಗ ಮನೇಲಿ ಏನಾದರೂ ತೊಂದರೆಗಳು ಆಗ್ತಾ ಇರುತ್ತೆ. ಆ ಒಂದು ಡೇಟಿನ ಪಾಸಿಟಿವ್ ವೈಬ್ರೇಷನು ಅದರ ಫಲವನ್ನು ಅದು ಕೊಟ್ಟೇ ಕೊಡುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂದರೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಟ್ರಿಪ್ ಹೋಗ್ತಾ ಇರ್ತೀರಾ ಫ್ಲೈಟಲ್ಲಿ, ಟ್ರೈನಲ್ಲಿ, ಇವರೆಲ್ಲರೂ ಕೂಡ ತುಂಬ ಕೇರ್ಫುಲ್ಲಾಗಿರ್ಬೇಕಾಗತ್ತೆ. ಫ್ಲೈಟ್ ನಂಬರ್ ಕೂಡ ನೋಡ್ಕೊಳ್ಬೇಕಾಗತ್ತೆ, ಸೀಟ್ ನಂಬರ್ ಕೂಡ ನೋಡ್ಕೊಳ್ಬೇಕಾಗತ್ತೆ, ಟ್ರೈನ್ ಕೂಡ ಅಷ್ಟರಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಹೌದು. ಯಾಕಂದ್ರೆ ಇವಾಗ ನಾನು ಏನ್ ಹೇಳ್ದೆ, ನಾವ್ ಯಾರು ಈ ಡೇಟಲ್ಲಿ ಹುಟ್ಟಿಲ್ಲ ಅಪ್ಪ, ನಮ್ಮ ಮನೇಲಿ ಯಾರು ಇಲ್ಲ, ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. 18 ಎಲ್ಲಿ ಪಾಸ್ ಆಗಿರುತ್ತೆ, ಇಲ್ಲ ಟೋಟಲ್ ಮಾಡಿದಾಗ 8 ಬರುತ್ತಾ, 1 ಬರುತ್ತಾ, 6 ಬರುತ್ತಾ, 6 ಪಾಸ್ ಆಗಿರುತ್ತಾ, ನಿಮ್ಮ ವೆಹಿಕಲ್ ನಂಬರಲ್ಲಿ ಇರುತ್ತಾ, ಅವ್ರಿಗೂ ಕೂಡ. ಯಾಕಂದ್ರೆ ನಮ್ಮ ಡೇಟ್ ಅದು ಅಲ್ದಿದ್ರು ನಾವೆಲ್ಲನೂ ಅದನ್ನೇ ಫಾಲೋ ಮಾಡ್ತಿರ್ತೀವಿ. ಪ್ರತಿಯೊಂದು ನಾವು ಅದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಈ ನಂಬರು 6 ಅನ್ನೋ ನಂಬರ್ನೇ ಯೂಸ್ ಮಾಡ್ತಿರ್ತೀವಿ, 8 ಅನ್ನೋ ನಂಬರ್ನೇ ಯೂಸ್ ಮಾಡ್ತಿರ್ತೀವಿ. ಎಲ್ಲೋ ಒಂದು ಕಡೆ ಅದು ಕೂಡ ತುಂಬ ತೊಂದರೆಗೊಳಪಡುತ್ತೆ. ಹಾಗಾಗಿ ಈ ಬರೋ ಅಂಥ 8ನೇ ತಿಂಗಳು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ತಿಂಗಳನ್ನ ಕಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಾವು ಒಂದು ಅಪಾಯದ ದಿನಗಳನ್ನ ತಪ್ಪಿಸ್ಕೊಂಡಂಗಾಗತ್ತೆ. ಸೊ ನಾಳೆಯಿಂದ ಕಾದು ನೋಡೋಣ ನಮ್ಮ ಒಂದು ಡೇಟ್ಗಳಲ್ಲಿ, ನಾವು ಹೇಳಿರ್ತಕ್ಕಂಥ ಡೇಟ್ಗಳಲ್ಲಿ ಏನೇನು ಪ್ರಪಂಚದಲ್ಲಿ ಅಲ್ಲೋಲ ಕಲ್ಲೋಲಗಳು ನಡೆಯುತ್ತೆ ಅಂತ ಕಾದು ನೋಡೋಣ. ಯಾಕಂದ್ರೆ ಇವಾಗ ಮುಂಬರೋ ಅಂತ ದಿನಗಳಲ್ಲಿ ಇವಾಗ ನಮ್ಮ ಒಂದು ಕಾವೇರಿ ನೀರಿನ ಒಂದು ಇದು ಕೂಡ ನಡೀತಾ ಇದೆ. ಅದು ಕೂಡ 8ನೇ ತಿಂಗಳಿಗೆ ಬರ್ತಾ ಇದೆ. ಅದರ ಒಂದು ರಿಸಲ್ಟ್ ಕೂಡ ಕಾದು ನೋಡೋಣ ಅಂತ ಹೇಳ್ತಾ, ಕರೆ ಇದ್ರೆ ನೋಡಿ, ಇದ್ರೆ ಕಾಲರ್ ಇದ್ದಾರೆ. ಹಲೋ, ಓಕೆ, ಸದ್ಯಕ್ಕಿನ್ನು ಕಾಲ್ ಕನೆಕ್ಟ್ ಆಗಿಲ್ಲ. ಮೇಡಮ್, ಇವಾಗ ಇಷ್ಟು ತೊಂದರೆ ಅಂತ ಆಲ್ರೆಡಿ ಮುಂಜಾಗ್ರತವಾಗಿ ಹೇಳ್ತಾ ಇದ್ದೀರಾ. ಹಾಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದು ಹೇಳೋದಾದ್ರೆ ನೋಡಿ, ಆಲ್ಮೋಸ್ಟ್ 1ನೇ ತಾರೀಕು ಅವರೆಲ್ಲ 8ನೇ ತಾರೀಕನ್ನ ಅಪೋಸಿಟ್ ಮಾಡ್ತಾರೆ. ಹಾಗಾಗಿ ಈ 8 ಅನ್ನೋ ನಂಬರ್ನ ಫಾಲೋ ಮಾಡಬಾರ್ದು. ಅಕಸ್ಮಾತ್ ನಿಮ್ಮ ಒಂದು ನಾಳೆ ಯಾರು 1, 10, 19, 28ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, ನಿಮ್ಮ ಡೇಟನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ಈ ವರ್ಷದ ಡೇಂಜರ್ ಡೇಟು 1ನೇ ತಾರೀಕು ಆಗಿರುತ್ತೆ. 1 ಅನ್ನೋ ನಂಬರ್ ಕೂಡ ಡೇಂಜರ್ ಆಗಿರುತ್ತೆ. ಹಾಗಾಗಿ ಆ 1ಅನ್ನು ಬಿಟ್ಟು ನೋಡಿ ನೀವು 2ಅನ್ನು ಫಾಲೋ ಮಾಡೋದು. ನಂಬರ್ 2, 2, 11, 20, 29, ಅದೇ ರೀತಿ 3, 12, 30, 31 ಈ ಡೇಟ್ಗಳನ್ನ ಫಾಲೋ ಮಾಡ್ತಾ ಹೋಗಿ, ಈ ನಂಬರ್ನ ಫಾಲೋ ಮಾಡ್ತಾ ಹೋಗಿ. ಅತಿ ಹೆಚ್ಚು ಮತ್ತು 9 ಅನ್ನೋ ನಂಬರ್ನ ಫಾಲೋ ಮಾಡಿ. 9 ಆಗಿರ್ಬೋದು, 18 ಆಗಿರ್ಬೋದು, ಅದೇ ರೀತಿ 27 ಆಗಿರ್ಬೋದು. ಈ ನಂಬರ್ಗಳನ್ನ ಫಾಲೋ ಮಾಡಿದ್ರೆ ಲಕ್ ಜಾಸ್ತಿ ಬರುತ್ತೆ. ಅದರಲ್ಲಿ 1ನೇ ತಾರೀಕು ಹುಟ್ಟಿರೋರು ಫಸ್ಟ್ ಆಫ್ ಆಲು 8 ಅನ್ನೋ ನಂಬರ್ನ ಫಾಲೋ ಮಾಡಬೇಡಿ, 6 ಅನ್ನೋ ನಂಬರ್ನ ಫಾಲೋ ಮಾಡಬೇಡಿ. ಆ 1 ಅನ್ನೋ ನಂಬರ್ ನಿಮ್ಮ ನಂಬರ್ ನೀವೇ ಫಾಲೋ ಮಾಡ್ಕೊಳ್ಬೇಡಿ. ಈ ವರ್ಷಕ್ಕೆ ಅದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಬಿಡಿ. ನಿಮ್ಮ ಫೇವ್ರೇಟ್ ನಂಬರ್ ಆಗಿದ್ರು, ನಿಮ್ಮ ಪಾಸಿಟಿವ್ ನಂಬರ್ ಆಗಿದ್ರು ಕೂಡ ಎಲ್ಲ ಈ ವರ್ಷಕ್ಕೆ ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಬೇಕಾಗತ್ತೆ. ಆ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡೋಂಗಿಲ್ಲ.